ನಾವು ದುಡಿಲೇಬೇಕು, ತಿನ್ನಲೇಬೇಕಲ್ವಾ ಅಲ್ವಾ. ಯಾವ ಮಕ್ಕಳಿಗೂ ಕಾಯೋಕ್ಕಾಗಲ್ಲ ಇವಾಗಿರೋ ಪೊಸಿಷನಲ್ಲಿ. ಆ ಕಾಲದಲ್ಲಿತ್ತು ತಾಯಿ ತಂದೆ ಮಕ್ಕಳು ಅನ್ನೋದು. ಈ ಕಾಲದಲ್ಲಿ ಆ ಥರ ಇರಲ್ಲ. ಅವ್ರ ದುಡಿಮೆ ಅವ್ರು ತಿನ್ನಬೇಕು, ಕಷ್ಟಪಡಲೇಬೇಕು. ವ್ಯಾಪಾರದವ್ರಿಗೆ ಯಾರಿಗೂ ತೊಂದರೆ ಕೊಡಬಾರ್ದಮ್ಮ, ಪ್ರತಿಯೊಬ್ಬರಿಗೂ ತೊಂದರೆ ಕೊಡಬಾರ್ದು. ಅವ್ರ ಕಷ್ಟಗಳು 1000 ಇರುತ್ತೆ, ಅದೆಲ್ಲ ಹೇಳ್ಕೊಳಕ್ಕಾಗಲ್ಲ. ಹೇಳ್ಕೊಂಡ್ರೂ ಮರ್ಯಾದೆ ಇರಲ್ಲ. ಅವ್ರು ದುಡ್ಕೊಂಡು ಅವ್ರು ತಿನ್ನಬೇಕು, ಜೀವನ ಮಾಡಬೇಕು ಅಲ್ವೇನಮ್ಮ. ಅದು ಸುಮ್ಮನೆ ಯಾರು ಫುಟ್ಪಾತಲ್ಲಿ ವ್ಯಾಪಾರ ಮಾಡಲ್ಲ. ಅವ್ರ ಕಷ್ಟ ಇದ್ರೇ ಬರೋದು. ಅನುಕೂಲವಾಗಿರೋರು ಅನುಕೂಲವಾಗಿರ್ಬೋದಾಗಿತ್ತಲ್ಲ, ಇಲ್ಲಿ ಯಾಕೆ ಬಂದು ಕಷ್ಟಪಡಬೇಕು? ಇಲ್ಲಿ ಜೀವನ ಕಷ್ಟ ಅಂದ್ರೇ ಅವ್ರು ಜೀವನ ಮಾಡೋಕ್ಕೆ ಬರೋದು. ಯಾಕೆ ಶಾಪ್ ನೀವೊಂದು ಅಂಗಡಿ ಮಾಡ್ಕೋಬೋದು ಅಥವಾ ಒಂದು ಗಾಡಿ ಒಂದೇಳ ತಳ್ಳೋ ಗಾಡಿಗೆ ವಯಸ್ಸಿಲ್ಲ ತಳ್ಕೊಂಡು ಹೋಗೋಕ್ಕೆ. ಅಂಗಡಿ ಮಾಡ್ಕೊಳ್ಳೋಕ್ಕೆ ಅಡ್ವಾನ್ಸ್ ಇರಬೇಕು, ಬಾಡಿಗೆ ಕಟ್ಟೋಕ್ಕಿರಬೇಕು, ಅದಕ್ಕೆಲ್ಲ ದುಡ್ಡು ಬೇಕಲ್ಲಮ್ಮ. ಇವಾಗ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋಕ್ಕೇ ಬಂಡವಾಳ ಸಾಲ ಮಾಡ್ಕೊಂಡು ಬಂಡವಾಳ ಹಾಕ್ತೀರಿ. ನಾವು ಅಂಗಡಿ ಮಾಡ್ಕೊಂಡೆಲ್ಲ ಬಾಡಿಗೆ ಅಷ್ಟೊಂದು ಅನುಕೂಲ ಇದ್ದರೆ ಎಲ್ಲ ಅಂಗಡಿ ಮಾಡ್ಕೊಂಡು ಜೀವನ ಮಾಡ್ಬೋದಲ್ವಾ. ಇಲ್ಲಿ ವ್ಯಾಪಾರ ಮಾಡೋ ಅವಶ್ಯಕತೆ ಇಲ್ವಲ್ಲ. ಕಷ್ಟ ಇದೆಯಮ್ಮ, ಜೀವನ ಭಾಳ ಕಷ್ಟ ಇದೆ. ಈಗೆಲ್ಲ ಲೋನ್ಗಳು ಕೊಡ್ತಾರಲ್ಲಮ್ಮ, ನಿಮ್ಮ ಲೋನ್ಗಳು ಅಯ್ಯೋ ಯಾವ ಲೋನಮ್ಮ, ಒಂದು 2000 ರೂಪಾಯಿಗೆ 10 ಸತಿ ಕೇಳ್ತಾರೆ. ಅದು ನಾನು 2000 ರೂಪಾಯಿನೂ ಮಾಡಿಸ್ಕೊಂಡಿರಲ್ಲ. ನಾನು ಯಾವುದು ಗೋರ್ಮೆಂಟಿಂದ ಒಂದು ತೊಗೊತಾ ಇಲ್ಲ, ಏನೂ ತೊಗೊತಾ ಇಲ್ಲ. ಜೀವನ ಮಾಡೋದು ತಿನ್ನೋದು ಅಷ್ಟೇ. ಇವಾಗ ನಾವು ಇವತ್ತು ಬರ್ತೀರಿ, ಹೊಟ್ಟೆಪಾಡು ಜೀವನ ಮಾಡ್ತೀರಿ, ನಾಳೆ ಬೆಳಗ್ಗೆ ಯೋಚನೆ ಮಾಡಬೇಕಲ್ಲ. ಏನಕ್ಕಿಲ್ಲ ಅಂದರೂ ನಮ್ಮ ಹೊಟ್ಟೆಗೆ ಊಟಕ್ಕಾದರೂ ಬರಬೇಕಲ್ವಾ. ಅದು ಜೀವನ ಕಷ್ಟ. ಎಷ್ಟು ದುಡಿತೀರ ದಿನಕ್ಕೆ? ಅಯ್ಯೋ ಏನಮ್ಮ, ಒಂದು ದಿನಕ್ಕೆ ಇವಾಗ ಒಂದು ಕಡೆ ಕೆಲಸಕ್ಕೆ ಹೋದರೆ 10,000 12,000 ಸಂಬಳ ಕೊಡ್ತಾರೆ. ಇಲ್ಲ ನಾವು ದುಡಿದ್ರೂ ಬಂಡವಾಳಕ್ಕೆ ದುಡಿದ್ರೂ ಒಂದು 300 ರೂಪಾಯಿ ತೆಗಿಬೋದಾ. ಒಂದು ಕಾಫಿ ಹೋಟ್ಲಿಗೆ ಹೋಗಿ ಒಂದು 20, ಒಂದು ರವೆ ಇಡ್ಲಿ ತಿನ್ನು 70 ರೂಪಾಯಿ, ಒಂದು ಮಸಾಲೆ ದೋಸೆ ತಿನ್ನು 90 ರೂಪಾಯಿ ಏನೋ ಆಗಿದೆ ಇವಾಗ. ಇದನ್ನು ಸುಳ್ಳು ಪಾರ್ಸಲ್ ಸೇರಿದ್ರೆ 100 ರೂಪಾಯಿ ನೋಟು. ಜೀವನ ಭಾಳ ಕಷ್ಟ ಇದೆಯಮ್ಮ. ಅದು ಆ ರೀತಿಯಾಗಿ ಹೊಟ್ಟೆಪಾಡಿಗೋಸ್ಕರ ಜೀವನ ಮಾಡಲೇಬೇಕಮ್ಮ. ಎಲ್ಲ ಬೇಕಾದಂಗಿದ್ರೆ ಯಾರೂ ರೋಡಲ್ಲಿ ಬರಲ್ಲಮ್ಮ. ಆಸೆ ಇರಲ್ಲ ಅವ್ರಿಗೆ. ಎಲ್ಲ ಸ್ವಂತ ಮನೆ ಇರಲ್ಲ, ದುಡ್ಕೊಂಡು ತಿನ್ನಬೇಕು, ಅವತ್ತಿಂದ ಅವತ್ತು ಜೀವನ ಮಾಡಬೇಕು, ಬಾಡಿಗೆ ಕಟ್ಟಬೇಕು. ಇವಾಗ ಮನೇಲೇ ಎಷ್ಟು ಕಟ್ಟಬೇಕಾಗುತ್ತೆ, ಬಾಡಿಗೆ ಕಟ್ಟಬೇಕು, ಕೇಬಲ್ ಕಟ್ಟಬೇಕು, ಕರೆಂಟ್ ಏನೋ ಫ್ರೀ ಅಂತಾರೆ ಮತ್ತು ಕರೆಂಟ್ ಹಾಕ್ತಾರೆ, ಕೊಳಾಯಿ ಬಿಲ್ ಕಟ್ಟಬೇಕು ಅಲ್ವಾ. ಪ್ರತಿಯೊಂದು ಇರಬೇಕು ಅಂದರೆ ಮನೆಯೆಲ್ಲ ನೋಡಿಕೊಂಡು ಹೊಟ್ಟೆಪಾಡು ಜೀವನ ಮಾಡಬೇಕು. ಎಲ್ಲ ಇದ್ದರೆ ಯಾರೂ ಆಚೆ ಬರಲ್ಲ. ರೋಡಲ್ಲಿ ಕೂತ್ಕೊಂಡು ಜೀವನ ಮಾಡಬೇಕು ಅಂದರೆ ಯಾರಿಗೂ ಆಸೆ ಆಗಲ್ಲ. ಇನ್ನೊಂದಂದರೆ ಓದು ಬರಹ ಇಲ್ಲ. ಓದಿದ್ರೆ ಎಲ್ಲೋ ಇರ್ತಾಯಿದ್ರಿ. ಕೆಲವರು ಓದಿರೋರೇ ಒಂದು ಹೋಟ್ಲು ಮಾಡ್ಕೊಂಡು ಜೀವನ ಮಾಡ್ತಾರಮ್ಮ. ಇವಾಗ ಮುಂಚೆ ಆ ಕಾಲದಲ್ಲಿ ಗೋರ್ಮೆಂಟ್ ಕೆಲಸಗಳು ಕೊಡೋರು. ಆವಾಗಕ್ಕೆ ಯಾರೋ ಗುಂಡೂರಾವ್ ಅವ್ರ ತಂದೆ ಇದ್ರಲ್ಲ, ಹೆಗಡೆ ಅಂತ ಇದ್ರಲ್ಲ, ಆವಾಗೆಲ್ಲ ಗೋರ್ಮೆಂಟ್ ಕೆಲಸ ಕೊಡೋರು. ಈಗ ಯಾರು ಗೋರ್ಮೆಂಟ್ ಕೆಲಸ ಕೊಡ್ತಾರೆ? ಗೋರ್ಮೆಂಟ್ ಕೆಲಸನೇ ಮರೆಸ್ಬಿಟ್ಟವ್ರೆ. ಈ ಪ್ರೈವೇಟು ಅನ್ನೋ ಥರ ಮಾಡಿಬಿಡ್ತಾರೆ. ಚೆನ್ನಾಗಿ ಓದಿರೋರೇ ಒಂದೊಂದು ಹೋಟ್ಲು ಇಟ್ಕೊಂಡು ಕೆಲಸ ಮಾಡ್ತಾರೆ, ಓದಿರೋರೇ ಗಾಡೀಲಿ ಹಾಕೊಂಡು ವ್ಯಾಪಾರ ಮಾಡ್ತಾರೆ. ಈಗ ಅಂಥ ಪರಿಸ್ಥಿತಿ ಇದೆ. ನಿಜಾನ ಸುಳ್ಳೋ ಗೊತ್ತಿಲ್ಲ. ನಿಜ ತಾನೇ ನೋಡ್ತಾ. ನಾನು ಒಂದು 5ನೇ ಕ್ಲಾಸ್ ಆ ಕಾಲಕ್ಕೆ ಓದಿರೋದು ಅಷ್ಟೇ. ನಾನು ಓದು ಬರಹ ಇಲ್ಲ. ಜೀವನ ಮಾಡಲೇಬೇಕು, ಕಷ್ಟಪಡಲೇಬೇಕು. ಹೆಣ್ಮಕ್ಳಿರೋರು ಏನು ಮಾಡ್ತಾರೆ? ಕಷ್ಟಪಡಬೇಕು. ಗಂಡು ಮಕ್ಕಳು ಇಲ್ಲ, 3 ಜನ ಹೆಣ್ಮಕ್ಳು, ಅದಕ್ಕೋಸ್ಕರ ಕಷ್ಟಪಡಲೇಬೇಕು. ನಾವು ಇಲ್ಲಿಗೆ ನಾವು ಬಂದು ಒಂದು 20 ವರ್ಷ ಆಯಿತು. 20 ವರ್ಷದಿಂದ ನೀವು ಮಕ್ಕಳೆಲ್ಲ ಸಣ್ಣದಾಗಿದ್ರೆ ಅವಾಗ 20 ವರ್ಷ? ಹಾಂ, ಅವರು ಇವಾಗ ಅವರು ಓದಿರ್ತಾರೆ. ಒಬ್ಬ ಮಗಳಿಗೆ ಮದುವೆ ಆಗಿದೆ, ಇನ್ನು 2 ಇದ್ದಾರೆ. ಅದು ನಮಗೆ ಸಾಕು, ಆ ಮಕ್ಕಳಿಗೆ ಬೇಡ. ಅಲ್ಲ, ಫುಟ್ಪಾತ್ ವ್ಯಾಪಾರ ಮಾಡಿನೇ ಮದುವೆ ಮಾಡಿದ್ದ ನೀವು? ಇಲ್ಲ, ಫುಟ್ಪಾತ್ ವ್ಯಾಪಾರ ಮಾಡಿ ಏನು ಗ್ರ್ಯಾಂಡಾಗಿ ಮದುವೆ ಮಾಡಲ್ಲ. ಒಂದು ದೇವಸ್ಥಾನದಲ್ಲಿ ಮದುವೆ ಮಾಡಿದ್ರು ಮದುವೆನೇ, ಅಂಥ ಗ್ರ್ಯಾಂಡಲ್ಲ ಏನೂ ಇಲ್ಲಮ್ಮ. ಅಲ್ಲಮ್ಮ, ನೆಟ್ಟಿಗೆ ಇರೋಕ್ಕಿಲ್ಲ ಅಂದರೆ ಗ್ರ್ಯಾಂಡಾಗಿ ಮದುವೆ ಮಾಡೋಕ್ಕಾಗುತ್ತಾ? ಅಣ್ಣೆ ಮಂದಿ ದೇವಸ್ಥಾನಕ್ಕೆ ಹೋಗೋದು, ಮದುವೆ ಮಾಡೋದು. ನಿಜನ ತೊಳ್ಕೊ ಸುಳ್ಳನ ತೊಳ್ಕೊ ಆರಂಭ ಅಲ್ಲ. ಇಲ್ಲಮ್ಮ, ಎಲ್ಲ ಇದ್ದರೆ ಆರಂಭ. ಜೀವನ ನಡೆಸೋಕ್ಕಷ್ಟೇ. ಅಷ್ಟೇ. ಮದುವೆ ಮಾಡೋಷ್ಟು ಶ್ರೀಮಂತಿಗೆ ವ್ಯಾಪಾರ ಇದೆಯಾ? ಈ ವ್ಯಾಪಾರನ ಅದು ಸುಳ್ಳು ಮಾತು. ಜೀವನ ನಡೆಯೋಕ್ಕೋಸ್ಕರಾಗಿ ವ್ಯಾಪಾರ. ಮದುವೆಗಿದ್ವಿ ಆರಂಭಗಲ್ಲ, ಮದುವೆ ಇಲ್ಲಮ್ಮ, ಅದು ಸುಳ್ಳು. ಇದು ಕೇಳೋಕ್ಕೆ ಸುಳ್ಳು. ದೊಡ್ಡ ಶ್ರೀಮಂತರವರೇ, ಕೋಟಿಗಟ್ಟಲೆ ಇರೋರೇ ಸಿಂಪಲ್ಲಾಗಿ ಮದುವೆ ಮಾಡ್ಕೊತಾರೆ. ನಿಜ ತಾನೇ? ಎಲ್ಲ ಇರೋರೇ ಆರಂಭ ಮಾಡಲ್ಲ. ಅವರು ಒಂದು ಹಾಲ್ ಮಾಡ್ತಾರೆ, ಮದುವೆ ಮಾಡ್ಕೊತಾರೆ. ಒಂದು ಸಂಬಂಧಕ್ಕೆ ಕರೀತಾರೆ, ಆ ಕಡೆ ಒಂದು 15 ಜನ, ಈ ಕಡೆ ಒಂದು 15 ಜನ ಮದುವೆ ಮುಗಿಸ್ತಾರೆ ಅಲ್ವಾ. ಏನು ಇಲ್ದ್ರು ಅವ್ರು ಆರಂಭವಾಗಿ ಮದುವೆ ಮಾಡೋಕ್ಕಾಗುತ್ತಾ? ಕಷ್ಟ ಅದು. ಸರಿಮ್ಮ. ಫುಟ್ಪಾತ್ ಬೇಕು ಅಂತೀರಾ? ನಿಜವಾಗ್ಲೂ ಬೇಕು. ಇರೋವರೆಗೂ, ಜೀವ ಇರೋವರೆಗೂ ಬೇಕು. ಸತ್ತ ಮೇಲೆ ಬೇಡಮ್ಮ. ನಮಗೆ ಸಾಕು, ಇನ್ನು ನಮ್ಮ ಮಕ್ಕಳಿಗೆ ಬೇಡಮ್ಮ. ಯಾಕಮ್ಮ ಫುಟ್ಪಾತಲ್ಲೇ ಇನ್ನೂ ನೀವು ಕೂತ್ಕೊಂಡು? ಅಲ್ಲ, ಒಂದು ವೇಳೆ ಕೂತ್ಕೊಳ್ಬೇಕು ಅಂದರೆ, ಕೂತ್ಕೊಂಡು ವ್ಯಾಪಾರ ಮಾಡಬೇಕು ಅಂದರೆ ಯಾರ ಮನೆಗೆ ಹೋಗೋಣ, ಯಾರ ಹತ್ರಕ್ಕೆ ಹೋಗೋಣ? ಯಾರ ಮನೆಗೂ ಹೋಗೋಕ್ಕಾಗಲ್ಲ. ಯಾರಿಗೂ ಹೊರೆ ಬೀಳಬಾರ್ದು, ಯಾರಿಗೂ ಭಾರ ಆಗಬಾರ್ದು. ಮಕ್ಕಳು ಇದ್ದಾರಲ್ಲ? ಅಲ್ಲ, ಮಕ್ಳ ಮನೆಗೆ ಹೋಗೋಕ್ಕಾಗುತ್ತಾ? ತಪ್ಪದು. ಮಕ್ಳ ಕೈ ಕೆಳಗಡೆನೂ ಇರಬಾರ್ದು. ಅವ್ರು ಸ್ವತಂತ್ರವಾಗಿ ಅವ್ರ ಜೀವನ ಅವ್ರು ಮಾಡ್ಕೊಳ್ಬೇಕು, ನಮ್ಮ ಜೀವನ ನಾವು ಮಾಡ್ಕೊಳ್ಬೇಕು. ನಿಜನ ಸುಳ್ಳಮ್ಮ?
ಇಷ್ಟು ನಾನು ಹೇಳಕ್ಕೆ ಸಾಧ್ಯ ಈಗ ಈಗ ಇಲ್ಲಿ ಒಂದ್ ಕಡೆಯಿಂದ ತೆರವು ಮಾಡ್ಕೊಂಡ್ ಬರ್ತಾವ್ರಲ್ಲ. ಏನು ತೆಲು ಮಾಡ್ಕೊಂಡು ಬರ್ತಾ ಇದ್ದಾರೆ, ಅದೆಲ್ಲ ಮಾಡ್ತಾರೋದು ತಪ್ಪಮ್ಮ. ಈಗ ಕಾಂಗ್ರೆಸ್ ಅಂತ ಆ ಕಾಲಕ್ಕಿಂತ ನನಗೆ ಬುದ್ಧಿ ಬರೋಂಗಿಂದ ನಾವು ಕಾಂಗ್ರೆಸ್ ಜನ ತಿಳ್ಕೊ ಸುಳ್ಳನ ತಿಳ್ಕೊ ಕಾಂಗ್ರೆಸ್ಸೇ. ಆ ಕಾಂಗ್ರೆಸ್ ಅವರು ಈ ಫುಟ್ಪಾತ್ ವ್ಯಾಪಾರಕ್ಕೆಲ್ಲ ತೊಂದರೆ ಕೊಡಬಾರ್ದು, ಪ್ರತಿಯೊಬ್ಬರಿಗೂ ತೊಂದರೆ ಕೊಡಬಾರ್ದು. ಅವ್ರವ್ರ ಜೀವನ ಅವ್ರವ್ರ ಕಷ್ಟ ಎಷ್ಟಿರುತ್ತೆ ಗೊತ್ತಾ, ತುಂಬ ಇರುತ್ತಮ್ಮ, ಹೇಳ್ಕೊಳಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ಕಷ್ಟ ಇರುತ್ತಮ್ಮ. ಇವಾಗ ಒಂದು ಜೀವನ ಮಾಡಬೇಕಂದ್ರೆ ಭಾಳ ಕಷ್ಟ ಇದೆ ಅಲ್ವಾ, ನೀವೇ ಯೋಚನೆ ಮಾಡಿ. ಹೌದು. ಗಂಡನ ಕಾಯಿಲೆ ಇರುತ್ತೆ, ಕೆಲವರೆಲ್ಲ ಹೇಳ್ಕೊಳಕ್ಕಾಗಲ್ಲ. ಇಲ್ಲ ನಮಗೂ ಕಾಯಿಲೆ ಇರುತ್ತೆ, ಈಗ ನಮಗೂ ಶುಗರ್ ಇರುತ್ತೆ, ಮಾತ್ರೆ ತೊಗೊಳ್ಬೇಕಾಗುತ್ತೆ ಅಲ್ವಾ. ಹುಷಾರಿಲ್ಲ ಅಂತ ಒಂದು ಆಸ್ಪತ್ರೆಗೆ ಹೋದ್ರೆ ಸಾಕು, ಒಂದು 5,000 2,000 ಇಟ್ಕೊಂಡೇ ಹೋಗ್ಬೇಕು. ಏನು ಹೇಳಿದ್ರು ಅವ್ರಿಗೆ ಆಸ್ಪತ್ರೆಗೆ ಹೋಗೋಕ್ಕಾಗುತ್ತಾ? ಆಗ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಕ್ಯೂ ನಿಂತ್ಕೊಂಡಿರ್ಬೇಕಾಗುತ್ತೆ. ಹಂಗೆ ಪ್ರೈವೇಟಿಗೆ ಹೋದರೆ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಬರ್ಬೋದು ಅಲ್ವಾ. ಕಷ್ಟ ಇದೆ ಜೀವನ ಅಂತೂ ಕಷ್ಟ. ಫುಟ್ಪಾತಲ್ಲಿರೋ ಯಾರಿಗೂ ತೊಂದರೆ ಕೊಡೋದು, ಪ್ರತಿಯೊಬ್ಬರಿಗೂ ತೊಂದರೆ ಕೊಡಬಾರ್ದಮ್ಮ. ಜನ ಸುಳ್ಳಮ್ಮ ಕೊಡಬಾರ್ದಮ್ಮ. ಏನೋ ಅವ್ರು ಪಾಡೋ ಅವ್ರ ಜೀವನ